ವೀಕ್ಷಕರೇ, ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಲಿದ್ದಾರೆ ಆರ್ಥಿಕ ತಜ್ಞ, ಪರಿಸರ ತಜ್ಞ, ಅದೇ ರೀತಿಯಾಗಿ ರಾಜ್ಯದ ಪ್ರತಿಷ್ಠಿತ ಉದ್ಯಮಿಯಾಗಿರುವಂತಹ ಜಾಕಬ್ ಕ್ರಸ್ಟಾ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮುಖ್ಯವಾಗಿ ಇವತ್ತು ಜಾಕಬ್ ಕ್ರಸ್ಟಾ ಅಂತ ಹೇಳಿದ್ರೆ ಆರ್ಥಿಕ ತಜ್ಞರು, ಪರಿಸರ ತಜ್ಞರು, ಸಾಕಷ್ಟು ಬಿರುದುಗಳಿದೆ. ಬಟ್ ಮೂಲತಃ ಜಾಕಬ್ ಕ್ರಸ್ಟಾ ಯಾರು? ಮೂಲತಃವಾಗಿ ನೋಡಿದ್ರೆ ಒಂದು ನಮ್ಮನ್ನು ಹಳ್ಳಿಗುಗ್ಗು ಅಂತ ಅನಿಸ್ಬೇಕು. ಯಾಕಂದರೆ ಹಳ್ಳಿ ಸ್ಕೂಲ್ನಲ್ಲಿ ಓದಿ ಹಳ್ಳಿಯಲ್ಲಿ ಜೀವನ ಮಾಡಿ ಮೈಸೂರು ಮಾನಸ ಗಂಗೋತ್ರಿನಲ್ಲಿ ಸ್ನಾತಕೋತ್ತರ MSc ಮಾಡಿ ಲೆಕ್ಚರರ್ ಆಗಿ 2 ವರ್ಷ ಆ ಲೆಕ್ಚರರ್ ಪೋಸ್ಟ್ನಲ್ಲಿ ಸಂತೋಷ ಪಡದೆ ಬಾಂಬೆ ಹೋಗಿ ಬಾಂಬೆನಲ್ಲಿ ಒಂದು ಲ್ಯಾಬಾರ್ಟ್ರಿ ಎಕ್ವಿಪ್ಮೆಂಟ್ ತಯಾರು ಮಾಡುವ ಕಂಪನಿಗೆ ಸೇರಿ ಅಲ್ಲಿ ಲ್ಯಾಬಾರ್ಟ್ರಿ ಎಕ್ವಿಪ್ಮೆಂಟನ್ನು ಯಾವ ರೀತಿ ತಯಾರು ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟು ಅದು ತಿಳಿದಾದಮೇಲೆ ಆ ಬಾಂಬೆ ಕಂಪನಿ ಒಟ್ಟಿಗೆ ಸೇರಿ ನಮ್ಮ ಕಂಪನಿನ ಫಸ್ಟ್ ಶುರು ಮಾಡಿದ್ದು ನಮ್ಮ ಪೀಣ್ಯದಲ್ಲಿ 1981ನಲ್ಲಿ. ಅಂದರೆ ಲ್ಯಾಬಾರ್ಟ್ರಿ ಎಕ್ವಿಪ್ಮೆಂಟ್ ನಾವು ತಯಾರು ಮಾಡ್ತಾಯಿದ್ವಿ. ಈ ಲ್ಯಾಬಾರ್ಟ್ರಿ ಎಕ್ವಿಪ್ಮೆಂಟ್ ತಯಾರು ಮಾಡ್ತಾ ಇರುವಾಗ ಏನಾಯಿತು, ಆವಾಗ ಚೆನ್ನಾಗಿ ನಡೀತಾಯಿತ್ತು. ಆದರೆ 1991ನಲ್ಲಿ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಓಪನ್ ಆಫ್ ದ ಎಕಾನಮಿ ಮಾಡಿದ್ರು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಅಂದರೆ ಆವಾಗ ಕಾಂಪಿಟೇಷನ್ ಎಲ್ಲಿತ್ತು? ಖಾಲಿ ಮುಂಬೈ, ಕಲ್ಕಟ್ಟ ಆರ್ ಡೆಲ್ಲಿ. ಅಂದರೆ ಈಗ ಗ್ಲೋಬಲ್ ಕಾಂಪಿಟೇಷನ್. ಸೊ ಈಗ ಗ್ಲೋಬಲ್ ಕಾಂಪಿಟೇಷನ್ನಲ್ಲಿ ನಾವು ಇಲ್ಲಿ ಲ್ಯಾಬಾರ್ಟ್ರಿ ಎಕ್ವಿಪ್ಮೆಂಟ್ ತಯಾರು ಮಾಡಿ ಎಲ್ಲಿ ನಾವು ಒಂದು ಗಳಿಸ್ಲಿಕ್ಕಾಗುತ್ತೆ ಅಂದ್ಬಿಟ್ಟು ಒಂದು ಆಲೋಚನೆ ಮಾಡ್ತಾ ಇರುವಾಗ ಆವಾಗ ಏನಾಗಿತ್ತು, ಕಾರ್ಗಿಲ್ ವಾರ್ ಆಯಿತು ಇನ್ 1997. ಕಾರ್ಗಿಲ್ ವಾರ್ನಲ್ಲಿ ಏನಾಯಿತು, ವಿ ಲಾಸ್ಟ್ ಸೋ ಮೆನಿ ಸೋಲ್ಜರ್ಸ್ ಇನ್ ದ ಫ್ರಂಟ್ ಎಂಡ್. ಯಾಕೆ ಅಂದರೆ ಆ ಸಮಯದಲ್ಲಿ ಟೆಲಿಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ಡಿಡ್ ನಾಟ್ ಫಂಕ್ಷನ್. T-80 ಟ್ಯಾಂಕರ್ ಫೈರ್ ಆಗಿಲ್ಲ. ಯಾಕಂದರೆ ಆ ಆಲ್ಟಿಟ್ಯೂಡ್, ಆ ಟೆಂಪ್ರೇಚರ್ಗೆ ಆ ಎಕ್ವಿಪ್ಮೆಂಟ್ ಫಂಕ್ಷನ್ ಆಗಿಲ್ಲ. ವೆರಾಸ್ ಆ ಕಡೆಯಿಂದ ಆ ಸಮಯದಲ್ಲಿ ಮುಷರಫ್ ಅಂತ ಪಾಕಿಸ್ತಾನ್ ಪ್ರೆಸಿಡೆಂಟ್ ಆದವರು ಫೈರಿಂಗ್ ಫ್ರಮ್ ದ ಟಾಪ್. ಯಾಕಂದರೆ ಈ ಹ್ಯಾಸ್ ಡನ್ ಆಲ್ ದ ಟೆಸ್ಟಿಂಗ್. ಹೇಗೆ ಅವ್ರು ಟೆಸ್ಟಿಂಗ್ ಮಾಡಿದ್ರೆ ಫ್ರಾನ್ಸ್, ಜರ್ಮನಿ, ಅಮೇರಿಕಾದಿಂದೆಲ್ಲ ಇಂಪೋರ್ಟ್ ಮಾಡಿ ಟೆಸ್ಟಿಂಗ್ ಮಾಡಿದರು. ಆದರೆ ನಮಗೆ ಇಂಪೋರ್ಟ್ ಮಾಡಲಿಕ್ಕೆ ಟೆಸ್ಟಿಂಗ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂದರೆ ವಾಜಪೇಯಿ ಬ್ಲಾಸ್ಟೆಡ್ ಆಟಮ್ ಬಾಂಬ್ ಇನ್ ಪೋಖ್ರಾನ್. ಅದಕ್ಕೋಸ್ಕರ ಸ್ಯಾಂಕ್ಷನ್ಸ್ ಆರ್ ಇಂಪೋರ್ಟ್. ಸ್ಯಾಂಕ್ಷನ್ಸ್ ಇರುವುದರಿಂದ ಈ ಟೆಸ್ಟಿಂಗ್ ಎಕ್ವಿಪ್ಮೆಂಟನ್ನು ಇಂಪೋರ್ಟ್ ಮಾಡಲಿಕ್ಕೆ ಅವರಿಗೆ ಆಗಿಲ್ಲ. ಅದಕ್ಕೋಸ್ಕರ ನಮ್ಮ ಟೆಲಿಕಮ್ಯುನಿಕೇಷನ್ ಎಕ್ವಿಪ್ಮೆಂಟು T-80 ಟ್ಯಾಂಕರ್ ಫೈರ್ ಆಗಿಲ್ಲ. ಸೊ ಆ ಟೆಸ್ಟಿಂಗ್ ಮಾಡೋಕ್ಕೋಸ್ಕರ ಅದೊಂದು ಐಡಿಯಾ ಫಾರ್ ಮೀ. ಆದರೆ ಅಲ್ಲಿ ಪಾಯಿಂಟ್ ಏನಾಯಿತು ಕಾರ್ಗಿಲ್ ವಾರ್ನಲ್ಲಿ ಅಂದರೆ, ಆವಾಗ ಸೋಲ್ಜರ್ಸ್ಗಳು ಅಷ್ಟೊಂದು ತೀರೋದ್ಮೇಲೆ ಆವಾಗ ಒಬ್ಬ ಸೋಲ್ಜರ್ ರೋಲ್ ಡೌನ್ ಆ್ಯಂಡ್ ಕೇಮ್ ಡೌನ್ ಆ್ಯಂಡ್ ಫ್ರಮ್ ದೇರ್ ಈ ಕಮ್ಯುನಿಕೇಟೆಡ್ ಟು ದ್ಯಾಟ್ ಆಫೀಸ್. ಆವಾಗ MiG-21 ಬಂತು, ವಾರ್ ಸ್ಟಾಪ್ ಆಯಿತು. ಇಲ್ಲದ್ರೆ ಮುಷರಫ್ ಆ ಕಡೆಯಿಂದ ಏನು ಪ್ಲ್ಯಾನ್ ಮಾಡೋದಂದರೆ ಬ್ರೇಕ್ಫಾಸ್ಟ್ ಇನ್ ಡೆಲ್ಲಿ, ಡಿನ್ನರ್ ಇನ್ ಕನ್ಯಾಕುಮಾರಿ. ಅಂದರೆ ಅಷ್ಟು ತಯಾರು ಮಾಡಿದ ವಾರ್, ಕಾರ್ಗಿಲ್ ವಾರ್ ನೋಡಿ ಸ್ಟಾಪ್ ಆಯಿತು. ಅದು ನನಗೆ ಐಡಿಯಾ. ಅಂದರೆ ಈಗ ಸ್ಟಾರ್ಟಪ್ಗಳು ಹೈಯೆಸ್ಟ್ ಬ್ಯಾಂಗ್ಳೂರ್ನಲ್ಲಿದ್ದರೆ ಅದು ಇವಾಗ. ಆದರೆ ನನಗೆ ಸ್ಟಾರ್ಟಪ್ ಇನ್ 1997 ಕಾರ್ಗಿಲ್ ವಾರದ ಐಡಿಯಾ. ಅಂದರೆ ನಮ್ಮ ರಾಷ್ಟ್ರದಲ್ಲಿ ಅಂಥ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ ಇಲ್ಲದೆ ಹೋದರೆ ನಾನು ಯಾಕೆ ಶುರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಆಲೋಚನೆ ಮಾಡಿಬಿಟ್ಟು ಆವಾಗ ಕರೆಕ್ಟಾಗಿ ಏನಾಯಿತು, ನಮ್ಮ ದೊಡ್ಡ ಮಗ ಇಂಜಿನಿಯರಿಂಗ್ ಮುಗಿಸಿ ಆಯಿತು. ಇಂಜಿನಿಯರಿಂಗ್ ಆದಮೇಲೆ ಕೇಳಿದೆ, ಏನಪ್ಪ ನೀನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತೀಯೇನಪ್ಪ ಅಂತ ಕೇಳಿದೆ. ಅದಕ್ಕೆ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಆದಮೇಲೆ ನಾನು ಏನು ಮಾಡಬೇಕು ಅಂತ ನಾನು ಕೇಳ್ದೆ. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ ನೀನು ಪೋಸ್ಟ್ ಗ್ರ್ಯಾಜುಯೇಷನ್ ಮೇಲೆ ಮೇ ಬಿ ಎಲ್ಲರೂ ಕಮ್ ಆ್ಯಂಡ್ ಜಾಯಿನ್ ಮೈ ಇಂಡಸ್ಟ್ರಿ. ಹಾಗಾದರೆ ನಾನು ಯಾಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂತ ಕೇಳ್ದೆ. ಸರಿ, ಹಾಗಾದರೆ ಬಾ ಅಂತ. ಅವನಿಗೇನು ಹೇಳಿದೆ ನಾನು, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್, SWOT ಅನಾಲಿಸಿಸ್ ಕೊಟ್ಟೆ. ನೋಡಿ, ನಮ್ಮ ರಾಷ್ಟ್ರದಲ್ಲಿ ಇಂಥ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ಗಳಿಲ್ಲ. ನಾವು ಇವಾಗ ಒಂದು ವೇಳೆ ತಯಾರು ಮಾಡಿದ್ರೆ ಒಳ್ಳೆಯ ಒಂದು ಪೊಟೆನ್ಷಿಯಲ್ ಇದೆ, ಆಪರ್ಚುನಿಟಿ ಇದೆ, ಶುರು ಮಾಡೋಣ ಅಂತ. ಅಂದರೆ ಇಷ್ಟು ವರ್ಷ ನಾವು ಏನು ಸಂಪಾದನೆ ಮಾಡಿ ಕಾಸಿತ್ತೋ ಅದನ್ನೆಲ್ಲ R&D ಮಾಡಿ ವಿ ಹ್ಯಾವ್ ಡೆವಲಪ್ ಸಚ್ ಎ ಪ್ರಾಡಕ್ಟ್. ಟುಡೇ ಐ ಆಮ್ ಪ್ರೌಡ್ ಟು ಟೆಲ್ ಯು, ಅಗ್ನಿ, ಪೃಥ್ವಿ, ಆಕಾಶ್, ಬ್ರಹ್ಮೋಸ್, ದೀಸ್ ಮಿಸೈಲ್ಸ್ ಆರ್ ಟೆಸ್ಟೆಡ್ ಇನ್ ದ ಚೇಂಬರ್ಸ್ ವಿಚ್ ಹ್ಯಾವ್ ಸಪ್ಲೈಡ್. ಅಂದರೆ ವಿ ಕ್ರಿಯೇಟ್ ಎ ಟೆಂಪರೇಚರ್ ಸೇ ಫ್ರಮ್ -80 to 250 degrees Celsius with 5% to 98% of humidity, with 150,000 feet above the sea level, with X-axis, L-axis, Y-axis shaking. ಅಂದರೆ ಈ ಮಿಸೈಲ್ಸ್ಗಳು ಮೇಲ್ಗಡೆ ಹೋದಾಗ ಅದು ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್, ಕಾರ್ಗಿಲ್ ವಾರ್ ಥರ ಇದ್ದರೆ ಅದನ್ನು ಟೆಸ್ಟ್ ಮಾಡೋಕ್ಕೆ ಇಂಥ ಎಕ್ವಿಪ್ಮೆಂಟ್ಗಳು ಬೇಕು. ಸೊ ಅದನ್ನು ನಾವು ತಯಾರು ಮಾಡಿ ಮುಂಚೆ ಶುರು ಮಾಡಿದ್ದು ಪೀಣ್ಯದಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಈಗ ಇಲ್ಲಿ ದಾಬಸ್ಪೇಟೆ ಬಂದಿದ್ವಿ. ದಾಬಸ್ಪೇಟೆ ಈಗ 3 ಎಕರೆ ಜಾಗ ತೊಗೊಬಿಟ್ಟು ಇವಾಗ ಇಲ್ಲಿ ಮಾಡ್ತಾ ಇದ್ವಿ. ಇಂಥ ಒಂದು ಪ್ರಾಡಕ್ಟ್ ಇಡೀ ರಾಷ್ಟ್ರದಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಯಾರೂ ಮಾಡ್ತಾ ಇಲ್ಲ.
ಅಂದ್ರೆ ಈಗ ಕಾಂಪಿಟೇಷನ್ ಯಾರು? ಜರ್ಮನ್, ಜಾಪನೀಸ್ ಅಂಡ್ ಅಮೆರಿಕನ್ಸ್. ಹ್ಮ್ ಈಗ ಅವರು ನಾವು ಸಪ್ಲೈ ಮಾಡ್ತೀವಿ, ಅವರ ಆರ್ಡರ್ಸ್ ಎಲ್ಲ ನಾವು ತಗೊಂಡಿದ್ದೀವಿ ಅಂದ್ಬಿಟ್ಟು ಅವರು ಅವರ ರೇಟನ್ನು ಸಿಕ್ಕಾಪಟ್ಟೆ ಕಮ್ಮಿ ಮಾಡಿದ್ದಾರೆ. ಹ್ಮ್ ಅದಕ್ಕೆ ನಾವು ಏನು ಮಾಡಿದ್ದೀವಿ, ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗೋದು ಹೇಗೆ ಅಂದ್ಬಿಟ್ಟು ಕಂಪ್ಲೀಟ್ಲಿ ವಿ ಹ್ಯಾವ್ ಡಿಜಿಟೈಸ್ಡ್ with the AI technology, with the ML technology, complete digitization. Every worker, shop floor ನೋಡಿ, every worker is on the tab or a mobile. Task is assigned. ಆ ಟಾಸ್ಕ್ ಎಷ್ಟು ಕೆಲಸ ಎಷ್ಟು ಚೆನ್ನಾಗಿ ಮಾಡಿದರೋ ಅದನ್ನು ಅಲ್ಲಿ ಬಂದ್ಬಿಡುತ್ತೆ. ಅದು ಇವಾಗ ಎವ್ರಿ ಮಂತ್ ನಮಗೆ ಮ್ಯಾಟ್ರಿಕ್ಸ್ ಸಿಗುತ್ತೆ, ಮಾರ್ಕ್ಸ್ ಸಿಗುತ್ತೆ. ಯಾರ್ಯಾರು ಹೈಯೆಸ್ಟ್ ಮಾರ್ಕ್ಸ್ ಸಿಕ್ಕಿದೆಯೋ ಅವರಿಗೆ ನಾವು ಬೋನಸ್ ಕೊಡ್ತೀವಿ ಎವ್ರಿ ಮಂತ್. ಆವಾಗ ಏನಾಗುತ್ತೆ, ಅವರವ್ರಿಗೆ ಕಾಂಪಿಟೇಷನು. ಹೌದು. ಅಲ್ಲಿ ಸೂಪರ್ವೈಸರ್ ಬೇಕು, ಮ್ಯಾನೇಜರ್ ಬೇಕು ಅಂತ ಅವಶ್ಯಕತೆನೇ ಇಲ್ಲ. ಒಂದು ಪ್ರಾಡಕ್ಟ್ ತಯಾರು ಮಾಡಿದವನು ಅವನು ನೆಕ್ಸ್ಟ್ ಸ್ಟೇಜಿಗೆ ಬಂದಾಗ ಅವನಿಗೆ ಸೂಪರ್ವೈಸರ್, ಅವನೇ ಚೆಕ್ ಮಾಡಿಬಿಟ್ಟು ಅವಾಗ ಕೊಡ್ತಾನೆ. ಅಲ್ಲಿ ಎಲ್ಲ ಮ್ಯಾಟ್ರಿಕ್ಸ್ ಡಿಜಿಟೈಸ್ನಲ್ಲಿ ಬಂದ್ಬಿಡುತ್ತೆ. ಸೊ ಅದರಿಂದ ಎಲ್ಲ ಸಿಸ್ಟಮ್ಯಾಟಿಕ್ ಹೋಗುತ್ತೆ. ಆವಾಗ ಏನಾಗುತ್ತೆ, ನಾವು ಈಗ ಎವ್ರಿ ಇಯರ್ ಆಲ್ದೋ ವಿ ಆರ್ ಪ್ರೊಡ್ಯೂಸಿಂಗ್ 40% ಇಂಕ್ರಿಮೆಂಟ್ ಬಂದ್ರೂ ನಾವು ಜನಗಳನ್ನು ಜಾಸ್ತಿ ಮಾಡಲ್ಲ. ಇರುವ ಜನಗಳನ್ನು AI ಉಪಯೋಗಿಸ್ಬಿಟ್ಟು, ಈಗ ಮುಂಚೆ ನಾವು ನಮ್ಮ ಡಿಸೈನ್ನಲ್ಲಿ 22 ಜನ ಇದ್ದಾರೆ ಡಿಸೈನ್ನಲ್ಲಿ. ಅವರು ಇವಾಗ ನಾವು AI ಉಪಯೋಗಿಸ್ಬಿಟ್ಟು ಅದೇನಾಯ್ತು, ನಮಗೆ ಇಬ್ಬರೇ ಸಾಕು, ಬಾಕಿಯವ್ರನ್ನ ಏನು ಮಾಡ್ತೀರಾ? ಅದಕ್ಕೆ ನಾವು ಏನು ಮಾಡಿದ್ವಿ, ಬೇಡಪ್ಪ ಕೆಲಸದ ಹೋದು ಬೇಡ, ನೀವು ಬೇರೆ ಸೆಕ್ಷನ್ಗೆ ಹೋಗಿ ಕಲಿತುಕೊಳ್ಳಿ ಕೆಲಸನ, ಅಲ್ಲಿ ಕೆಲಸ ಮಾಡಿ. ಆ ಥರ ಹೇಳಿಬಿಟ್ಟು ಇರುವ ಜನನ್ನೇ ನಾವು ಸುಧಾರಣೆ ಮಾಡಿ ಅವರಿಗೆ ಬೇರೆ ಕೆಲಸವನ್ನು ಕಲಿಸಿ ನಾವು ಇವಾಗ ಎವ್ರಿ ಇಯರ್ ವಿ ಆರ್ ಗ್ರೋಯಿಂಗ್ ಎಟ್ ದ ರೇಟ್ ಆಫ್ 40%. ಇದು ಒಂದು ಒಳ್ಳೆಯ ಸಾಧನೆ. ಇದನ್ನ ಪಬ್ಲಿಕ್ಕಿಗೆ ಏನು ಹೇಳ್ಬೇಕಂದ್ರೆ, ಕಷ್ಟ ಬರುತ್ತೆ ಇಲ್ಲ ಅಂತಲ್ಲ, ಅಂದ್ರೆ ಚೇಂಜಸ್ ಯಾವ ರೀತಿ ನಾವು ತಗೋಬೇಕು, ಅಳವಡಿಸಬೇಕು, ಆವಾಗ ನಿಮ್ಮ ಗ್ರೋತ್ ಟರ್ನ್ ಓವರ್ ಆಗಲೇಬೇಕು. ಯಾವಾಗ ನಿಮಗೆ ರೆವೆನ್ಯೂ ಇನ್ಕ್ರೀಸ್ ಆಗಲ್ವೋ ಆವಾಗ ಥಿಂಕ್ ದಟ್ ಯು ಆರ್ ಸ್ಲೈಡಿಂಗ್ ಡೌನ್, ಕ್ಲೋಸಿಂಗ್ ಡೌನ್ ದ ಇಂಡಸ್ಟ್ರಿ. ಓಕೆ.